ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ಪಿಜಿ ಸಿಲಿಂಡರ್ ಆಯ್ತು, ಇದೀಗ ಆಟೋ ಗ್ಯಾಸ್ನ ಅಭಾವ ಎದ್ದು ಕಾಡ್ತಾ ಇದೆ ರಾಜ್ಯದಲ್ಲಿ. ಟೋಟಲ್ ಎನರ್ಜೀಸ್ ಆಟೋ ಎಲ್ಪಿಜಿ ಬಂಕ್ ಅನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಎಲ್ಪಿಜಿ ಬಂಕ್ ಇದು. ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿದ್ದಾರೆ ಬಂಕ್ ಮಾಲೀಕರು. ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ, ಹಾಗಾಗಿ ನೋ ಗ್ಯಾಸ್ ಅಂತ ಬೋರ್ಡ್ ಅನ್ನ ಹಾಕಿದ್ದಾರೆ. ಆಟೋ ಚಾಲಕರಿಗೆ ಇದು ಒಂದು ರೀತಿ ಪರದಾಟ. ಯಾಕೆಂದ್ರೆ ದಿನನಿತ್ಯವೂ ಕೂಡ ಈ ಆಟೋ ಓಡಿಸ್ಕೊಂಡು ಗ್ಯಾಸ್ ತುಂಬಿಸ್ಕೊಂಡು ಹೇಗೋ ಒಂದು ದಿನವನ್ನ ದೂಡ್ತಾ ಇದ್ರು. ಏಕಾಏಕಿಯಾಗಿ ಈ ಹಿಂದೆಲ್ಲ ಒಂದು ಸ್ವಲ್ಪ ಹೆಚ್ಚು ಹಣವನ್ನ ಕೊಟ್ಟು ಖರೀದಿ ಮಾಡಿ ಅಂತ ಹೇಳಿದ್ರು, ಅದು ಕೂಡ ಮಾಡಿದಾಯ್ತು. ಏಕಾಏಕಿ ಈ ರೀತಿ ಬೋರ್ಡ್ ಹಾಕಿ ಕ್ಲೋಸ್ ಅಂತ ಮಾಡಿದ್ರೆ ಏನು ಹೇಗೆ ಜೀವನ ನಡೆಸಬೇಕು? ಅಲ್ಲೇ ದುಡಿದು ಅಲ್ಲೇ ತಿನ್ಬೇಕಾದಂಥ ಪರಿಸ್ಥಿತಿ ನಮಗಿದೆ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ವಿನಯ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ಗಳ ಅಭಾವದ ಬಳಿಕ ರಾಜಧಾನಿ ಬೆಂಗಳೂರಿಗೆ ಈಗ ಆಟೋ ಎಲ್ಪಿಜಿ ಸಮಸ್ಯೆ ಎದುರಾಗಿದೆ. ಸದ್ಯ ನಾನೀಗ ರಾಜಧಾನಿಯ ಬಸವೇಶ್ವರ ನಗರದ KHB ಕಾಲನಿ ರಸ್ತೆ, ಪ್ರಮುಖ ರಸ್ತೆಯಲ್ಲಿದ್ದೀನಿ. ಇಲ್ಲಿರುವಂತಹ ಟೋಟಲ್ ಎನರ್ಜಿ SA ಗ್ಯಾಸ್ ಸ್ಟೇಷನ್ ಕಂಪ್ಲೀಟ್ ಆಗಿ ಬಂದಾಗಿರುವಂಥದ್ದು. ಕಳೆದ 2 ವಾರದಿಂದ ಕೂಡ ನಿರಂತರವಾಗಿ ಸೇವೆಯನ್ನು ವ್ಯತ್ಯಯಾಗಿರುವಂಥದ್ದು. ಯುದ್ಧದ ಎಫೆಕ್ಟ್ ಈಗ ಆಟೋ LPG ಸ್ಟೇಷನ್ಗಳಿಗೂ ಕೂಡ ತಟ್ಟಿರುವಂಥದ್ದು. ಸಾಕಷ್ಟು ಆಟೋ ಮತ್ತು ಕಾರುಗಳು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಟೋ LPG ಮೇಲೆ ಸಾಕಷ್ಟು ಆಟೋಗಳನ್ನು ಕೂಡ ರನ್ ಮಾಡ್ತಾರೆ. ಆದರೆ ಸದ್ಯಕ್ಕೆ ಕಳೆದ 2 ವಾರಗಳಿಂದ ಕೂಡ ಆಟೋ LPG ಸಿಗ್ತಾ ಇಲ್ಲ. ಹೀಗಾಗಿ ಸ್ಟೇಷನ್ ಮುಂದೆ ಕಾರುಗಳನ್ನಾಗಿರ್ಬೋದು, ಆಟೋಗಳ ಸರತಿ ಸಾಲಲ್ಲಿ ನಿಂತು ಇರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾಕೆಂದರೆ ಅವರಿಗೆ ಸಮರ್ಪಕವಾಗಿರುವಂತಹ ಆಟೋ LPG ಎನರ್ಜಿ ಸಿಗ್ತಾ ಇಲ್ಲ. ಹೀಗಾಗಿ ಇದು ಡಿಪೆಂಡ್ ಆಗಿರುವಂತಹ ಆಟೋ ಚಾಲಕರಿಗೆ ದೊಡ್ಡ ಆರ್ಥಿಕ ನಷ್ಟಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇನ್ನು ಏನು ಹೇಳ್ತಾರೆ ಇಲ್ಲಿರುವಂತಹ ಆಟೋ ಚಾಲಕರು, ಅವ್ರನ್ನ ಮಾತಾಡ್ಸೋಣ. ಎಷ್ಟು ಮಟ್ಟಿಗೆ ಸಮಸ್ಯೆ ಆಗುತ್ತೆ, ಆಟೋ LPG ಸಿಗಲಿಲ್ಲ ಅಂದರೆ ಅವರು ಯಾವ ರೀತಿ ಸಮಸ್ಯೆನ ಎದುರಿಸ್ತಾರೆ ಕೇಳೋಣ. ಸರ್, ಈಗ ಆಟೋ LPG ಸಿಗ್ತಾ ಇಲ್ಲ, ಎಷ್ಟು ಸಮಸ್ಯೆ ಆಗುತ್ತೆ? ಹೌದು ಸರ್, ತುಂಬ ಸಮಸ್ಯೆ ಆಗುತ್ತೆ. ಆಟೋ LPG ಸಿಗ್ತಾ ಇಲ್ಲ. ಅವ್ರು ಅಡ್ಡೆಪಾಡು ಏನಾದ್ರು ಮಾಡಲೇಬೇಕಲ್ಲ. ತುಂಬ ಕಡೆ ನಾವು LPG ಹುಡುಕ್ತಾ ಇದ್ದೀವಿ, ಹಂಗಾಗಿ LPGಗೆ ಸಮಸ್ಯೆಗಳು ಸಿಗ್ತಾ ಇಲ್ಲ. ಒಂದು ದಿವಸ ಆಟೋ ಏನಾದರೂ ಓಡದೇ ಇದ್ರೆ ಎಷ್ಟು ಲಾಸ್ ಆಗುತ್ತೆ ನಿಮಗೆ? ಸರ್, ನಾವು ಒಂದು ದಿವಸ ಆಟೋ ಓಡಿಸ್ಲಿಲ್ಲ ಅಂತ ಅಂದರೆ ಒಂದು 2 ರಿಂದ 3 ಸಾವಿರ ಲಾಸ್ ಆಗುತ್ತೆ ಸರ್. ನಮ್ಮ ಕೈಯಿಂದ ಹೆಚ್ಚು ಕಡಿಮೆ ಅಂದರೆ ಒಂದು ಮನೆ ಜವಾಬ್ದಾರಿ ಅವೆಲ್ಲ ಸೇರಿ ಸರ್ ನಮಗೆ 1,000 ರೂಪಾಯಿ ಬೇಕಾಗುತ್ತೆ ಸರ್ ಖರ್ಚಿಗೆ, ಫ್ಯಾಮಿಲಿಗೆ. ಓಕೆ, ಸಿಗ್ತಾ ಇಲ್ಲ ಸರ್. LPG ಎಲ್ಲೂ ಸಿಗ್ತಾ ಇಲ್ಲ ಸರ್. ಹೋದ ತಿಂಗಳಿಂದನೂ ಸಿಗ್ತಾ ಇಲ್ಲ LPG. ತುಂಬ ಸಮಸ್ಯೆ ಆಗಿಬಿಟ್ಟಿದೆ ನಮಗೆ ಸರ್. ಇದು ಹಾಲೆ ಹೆಚ್ಚು ಕಡಿಮೆ 1 ತಿಂಗಳಿಂದ ಬಂದಾಗಿದೆ ಸರ್. ತುಂಬ ಇದೆ ಅಂತ ಅಲ್ಲ, ಸುಮಾರು ಕಡೆ ಎಲ್ಲ ಕಡೆ ಬಂದಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲೂ ಆದರೂ LPG ಇಲ್ಲ. ಫಸ್ಟ್ ಎಲ್ಲ LPG 69 ರೂಪಾಯಿ ಇತ್ತು, ಈಗ ಎಲ್ಲ 90 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ರೇಟು ಏರಿಕೆ ಆಗಿದೆ. ಹಂಗಾಗಿ ಸ್ವಲ್ಪ ತುಂಬ ಸಮಸ್ಯೆ ಆಗಿದೆ. ಸ್ವಲ್ಪ ಅನ್ನೋದಕ್ಕಿಂತ ತುಂಬ ಸಮಸ್ಯೆ. ಇಲ್ಲಿ ಮತ್ತೊಬ್ಬರು ಆಟೋ ಚಾಲಕರಿದ್ದಾರೆ, ಕೇಳೋಣ ಏನು ಹೇಳ್ತಾರೆ ಅಂತ. ಸರ್, ಈಗ ಆಟೋ LPG ಸಿಗದಿದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಮತ್ತು ಯಾವ ರೀತಿಯ ಸಮಸ್ಯೆಗಳು ಎದುರಾಗುತ್ತೆ ನಮಗೆ? ತುಂಬ ಸಮಸ್ಯೆ ಆಗುತ್ತೆ, ತುಂಬಾ ಸಮಸ್ಯೆ ಆಗುತ್ತೆ. LPG ಎಲ್ಲೂ ಸಿಗ್ತಿಲ್ಲ. ಹಿಂಗಾದ್ರೆ ನಾವು ಜೀವನ ಮಾಡೋದು ಹೆಂಗೆ? ಹೊಟ್ಟೆ ಮಕ್ಕಳೆಲ್ಲ ಯಾವ ಥರ ಇದು ಮಾಡ್ಬೇಕು ಹೇಳಿ ಸರ್? ಯಾಕೆ ಈ ಭಾಗದಲ್ಲಿ ಎಲ್ಲ ಕೂಡ ಬಂದಾಗಿದೆನಾ? ಇಡೀ ಎಲ್ಲ ಕಡೆನೂ ಗ್ಯಾಸ್ ಬಂಕ್ ಎಲ್ಲ ಬಂದಾಗಿದೆ ಸರ್. ಈಗ LPG ಇಲ್ಲ ಅಂದರೆ ಪರ್ಯಾಯವಾಗಿ ಏನಾದರೂ ಆಪ್ಷನ್ ಇರುತ್ತಾ ತಮ್ಮಲ್ಲಿ? ಏನಿಲ್ಲ ಸರ್. ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಸ್ಕೊಳ್ಳೋಕೆ ಸಾಧ್ಯತೆ ಇರುತ್ತಾ? ಸೊ ಇದು LPG ಗಾಡಿಯಲ್ಲಿ ಆಗಲ್ಲ ಸರ್, ಆಗಲ್ಲ. CNG ಗಾಡಿಯಲ್ಲಿ ಮಾತ್ರ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡಿಸ್ಬೋದು. LPG ಗಾಡಿಯಲ್ಲಿ LPGನೇ ಆಗುತ್ತೆ. ಇನ್ನೇನು ಮಾಡೋದು ಸರ್, ಹೊಟ್ಟೆಪಾಡು ಏನೇನಾರು ಮಾಡಲೇಬೇಕು. ಈಗ ಗ್ಯಾಸ್ಗೋಸ್ಕರ ನಾವು ಇದು ಮಾಡ್ತಾ ಇದ್ವಿ. ಬೆಳಗಿಂದ ಡ್ಯೂಟಿನೇ ಮಾಡಿಲ್ಲ. ಏನೊಂದು 200-250 ರೂಪಾಯಿ ಮಾಡಿದ್ವಿ ನೋಡಿ, ಅಷ್ಟೇ. ಖಾಲಿ ಆಗಿದೆ ನೋಡಿ ಗ್ಯಾಸ್ ಬಂಕಲ್ಲೇ ಗ್ಯಾಸ್ ಇಲ್ಲ, ಎಲ್ಲಿಗೆ ಹೋಗೋದು ಹೇಳಿ ನಾವು? ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ್, TV9 ಬೆಂಗಳೂರು.